ನಮಸ್ಕಾರ. ನೋಡಿ, ರಾಶಿ ಫಲವನ್ನ ನೋಡೋದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರುವಂತದ್ದು, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ನಂಬರ್ ಅಲ್ಲಿ ಹುಟ್ಟಿರ್ತಾರೆ. ಹಾಗಿದ್ಮೇಲೆ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋಕೆ ಒಳ್ಳೆಯ ಮಾರ್ಗ ಯಾವುದು? ವೇದಿಕ್ ಅಸ್ಟ್ರಾಲಜಿ ಬಂದೆ. ಬಟ್ ಇಲ್ಲಿ ಏನ್ ಮಾಡ್ತೀವಿ, ನೀವು ಕೊಟ್ಟಿರೋ ಬರ್ತ್ ಟೈಮು ಡೇಟ್ನೇ ಹಾಕ್ತಾರೆ. ನಿಮ್ಮ ಬರ್ತ್ ಟೈಮ್ ಸರಿ ಇದೆ ಇಲ್ವಾ ಅಂತ ಯಾರು ಕೂಡ ಯೋಚನೆ ಮಾಡಲ್ಲ. ಯಾವ ಜ್ಯೋತಿಷರು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಭೈರವಿ ಅಸ್ಟ್ರೋದಲ್ಲಿ ನಾವೇನ್ ಮಾಡ್ತೀವಿ, ನಿಮ್ಮ ಹಸ್ತರೇಖೆಗಳನ್ನ ಜಾತಕವನ್ನ ಎರಡು ಕೂಡ ಕಂಬೈನ್ ಮಾಡಿ ಪ್ರಶ್ನೆ ಶಾಸ್ತ್ರದಲ್ಲಿ ನೋಡ್ತೀವಿ. ಅಂದ್ರೆ ನಿಮಗೆ ಮದುವೆ ಆಗತ್ತೆ ಅನ್ನೋದಾದ್ರೆ ಜಾತಕದಲ್ಲಿ, ಹಸ್ತ ಸಾಮುದ್ರಿಕೆಯಲ್ಲಿ, ಪ್ರಶ್ನೆ ಕುಂಡಲಿಯಲ್ಲಿ ಮೂರಲ್ಲೂ ಕೂಡ ಕಂಬೈನ್ ಆಗಿ ಒಂದೇ ಇವೆಂಟ್ ಮ್ಯಾಚ್ ಆಗ್ಬೇಕು. ಆಗ ನಾವು ಹೇಳುವಂಥದ್ದು ನಿಮ್ಗೆ ನಿಜ ಆಗತ್ತೆ. ಇಲ್ಲ ಅಂತಂದ್ರೆ ಜ್ಯೋತಿಷರು ಹೇಳಿದ್ದು ನಿಜ ಆಗೋದಿಲ್ಲ, ಸುಳ್ಳು ಅನ್ನೋ ನಂಬಿಕೆ ಬರುತ್ತೆ, ಜ್ಯೋತಿಷದ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಹಾಗಾಗಿ ಭೈರವಿ ಆಸ್ಟ್ರೋದಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಸ್ಟ್ರಾಲಜರ್ಗಳ ಟೀಮ್ ನಿಮ್ಮ ಜಾತಕವನ್ನ ಈ ಒಂದು ರೂಪದಲ್ಲಿ ನೋಡುತ್ತೆ. ಋಷಿಗಳು ಹೇಳಿರುವಂತದ್ದು ಮಾತ್ರ. ಎರಡನೇದಾಗಿ ಪರಿಹಾರಗಳು ಕೊಡಬೇಕಾದ್ರೆ ಯಾವ ಕಾಸ್ಟ್ಲಿ ಪರಿಹಾರಗಳು ಇಲ್ಲ, ಕೇವಲ ಮಂತ್ರ ಜಪಗಳು, ಯಂತ್ರಗಳನ್ನ ಇಟ್ಕೊಂಡು ಪೂಜೆ ಮಾಡೋದು, ನೀವೇ ಮಾಡುವಂಥದ್ದು ಮಾತ್ರ ನಾವು ಸಜೆಸ್ಟ್ ಮಾಡ್ತೀವಿ. ಇದು ಭೈರವಿ ಆಸ್ಟ್ರೋವಿನ ಸ್ಪೆಷಲ್. ಅಂದ್ರೆ ನಾವು ಜನಕ್ಕೆ ಒಳ್ಳೆಯ ಸೇವೆಯನ್ನು ಕೊಡಬೇಕು, ನಿಜವಾದ ಜ್ಯೋತಿಷವನ್ನು ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಸೊ ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಜಾತಕವನ್ನು ತೋರಿಸ್ಬೇಕಾದ್ರೆ ಈ ಕೆಳಗಿನ ನಂಬರ್ಗೆ ನೀವು ಕರೆ ಮಾಡಬಹುದು. ಮೇಷರಾಶಿ 2026 ಆಗಸ್ಟ್ ತಿಂಗಳ ಈ ಒಂದು ಮಾಸ ಫಲದಲ್ಲಿ ಮೇಷರಾಶಿಯ ಬಗ್ಗೆ ನಾವು ನೋಡೋದಾದ್ರೆ, ಮೊದಲನೇದಾಗಿ ನೋಡಿ, ರಾಶಿ ಮೇಷರಾಶಿಯ ರಾಶ್ಯಾಧಿಪತಿಯಾಗಿರುವಂತಹ ಕುಜಗ್ರಹ ಬಂದು 2ನೇ ಮನೆಯಲ್ಲಿ. ನಿಮಗೆ ರಾಜಯೋಗ ಬಂದ್ಬಿಡತ್ತೆ, ಹಾಗಾಗ್ಬಿಡತ್ತೆ, ಹೀಗಾಗ್ಬಿಡತ್ತೆ ಅನ್ನೋ ಹೇಳುವಂತಹ ಸುಳ್ಳನ್ನ ನಾನು ಹೇಳೋದಿಲ್ಲ. ನಾನು ಹೇಳೋದು ಕ್ಲಿಯರ್ ಕಟ್ ತಿಳ್ಕೊಳ್ಳಿ. ಮೇಷರಾಶಿಯಲ್ಲಿ ಜನಿಸಿದಂತವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ದ್ರವ್ಯ ಲಾಭವಾಗುತ್ತೆ. ಯಾವ ಪ್ರಮಾಣದಲ್ಲಿ? ಎಲ್ಲರೂ ಕೋಟ್ಯಾಧಿಪತಿಗಳಾಗಲ್ಲ. ಅವರು ಮಾಡ್ತಿರುವಂತಹ ವೃತ್ತಿಗೆ ಅನುಗುಣವಾಗಿ ಧನ ಪ್ರಾಪ್ತಿ ಆಗುತ್ತೆ. ಹಣಕಾಸಿನ ಪ್ರೋಗ್ರೆಸ್, ಸಾಲದಿಂದ ಹೊರಗಡೆ ಬರುವಂತದ್ದಾಗುತ್ತೆ. ಜೊತೆಗೆ ಇರ್ಲಿ 2ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಕುಟುಂಬದಲ್ಲಿ ಕಿರಿಕಿರಿ, ನಾನಾ ತರದ ಟೆನ್ಷನ್ಗಳು, ಮನಸ್ತಾಪಗಳು ಬರುತ್ತೆ. ಚತುರ್ಥ ಭಾವದಲ್ಲಿ ಗುರು ಇರೋದ್ರಿಂದ ವಾಹನ ಖರೀದಿ, ಭೂಮಿ ಖರೀದಿ, ಆಸ್ತಿ ಖರೀದಿ, ಮನೆಯನ್ನ ಖರೀದಿ ಮಾಡುವ ಯೋಗ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ರೆಂಟಲ್ ಪರ್ಪಸ್ಗಾಗಿ ಮನೆಗಳು ಕಟ್ತಿರೋರಿಗೆ ಅನುಕೂಲ ಆಗುತ್ತೆ. ನಿಮ್ಮ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಸ್ಗಳು, ಜಗಳಗಳು, ಕಿರಿಕಿರಿಗಳು, ಕೋರ್ಟ್ ವ್ಯಾಜ್ಯಗಳೆಲ್ಲ ಸರಿಯಾಗುತ್ತೆ. ಆಗುವಂತ ಸಾಧ್ಯತೆಗಳು, ವಾತಾವರಣ ಕ್ರಿಯೇಟ್ ಆಗುತ್ತೆ ಮೇಷರಾಶಿ ಜನಿಸಿದಂತವ್ರಿಗೆ. ವಿವಾಹದ ಯೋಗ ವಿಳಂಬವಾಗುತ್ತೆ. ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳು, ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು ಬರುತ್ತೆ. ಯಾಕೆಂದ್ರೆ ಶುಕ್ರ ಗ್ರಹ ಷಷ್ಠ ಭಾವದಲ್ಲಿ ಇರುವಂತದ್ದು ಒಳ್ಳೆಯದಲ್ಲ. ಶನಿ ಗ್ರಹ ನೋಡೋದ್ರಿಂದ ಕೂಡ ವಿವಾಹ ವಿಳಂಬ ಆಗುತ್ತೆ. ಮದುವೆ ಇನ್ ಟೈಮಿಗೆ ಆಗಲ್ಲ, ಸಂಬಂಧಗಳು ಬಂದ್ರು ಕೂಡ ಇನ್ ಟೈಮಿಗೆ ನಿಮಗೆ ಸೆಟ್ ಆಗೋದಿಲ್ಲ, ಟೆನ್ಷನ್ಗಳಾಗುತ್ತೆ. ಒಳ್ಳೆಯ ಸಂಬಂಧಗಳು ಬಂದು ಮಿಸ್ ಆಗುವಂಥದ್ದು, ಕ್ಯಾನ್ಸಲ್ ಆಗುವಂಥದ್ದು ಆಗುತ್ತೆ. ಯಾಕೆಂದ್ರೆ ಶುಕ್ರ ಗ್ರಹ 6ನೇ ಮನೆಯಲ್ಲಿ ಇರುವಂತದ್ದು. ಇನ್ನು ಈಗ ತಾನೇ ಶುಕ್ರ ಗ್ರಹ ಕನ್ಯಾ ರಾಶಿಗೆ ಬಂದಿರೋದು 0 ಡಿಗ್ರಿಲಿದೆ. ಇದು ಬಂದು ಇನ್ನ 1 ತಿಂಗಳ ಕಾಲ ನಿಮಗೆ ಇದೇ ತರದ ಸಮಸ್ಯೆನ ಕೊಡುತ್ತೆ ಶುಕ್ರ ಗ್ರಹ. ಎರಡನೇದಾಗಿ ಕಾಂಪ್ರಮೈಸ್ ಆಗಿದಂತ ಮದುವೆ ಮತ್ತೆ ಮುರಿದು ಹೋಗುವಂತ ಸಾಧ್ಯತೆಗಳಿರುತ್ತೆ ಈ ಟೈಮ್ ಪೀರಿಯಡ್. ಯಾಕಂದ್ರೆ ರೆಟ್ರೋಗ್ರೇಡ್ ಆಗಿರುವಂತ ಶನಿ ನೋಡ್ತಾ ಇರುವಂತದ್ದು. ಇದು ನಂತರದಲ್ಲಿ ಗಮನಿಸಬಹುದು, ಪಂಚಮದಲ್ಲಿ ಕೇತುರಿಂದ ಸಂತಾನದ ಯೋಗ ಲೇಟ್ ಆಗುತ್ತೆ, ಸಂತಾನ ವಿಳಂಬ ಆಗುತ್ತೆ, IVF ಆಗಲಿ ಇನ್ನೊಂದಾಗಲಿ ಡಿಲೇ ಆಗ್ತಾನೆ ಇರುತ್ತೆ. ಈ ತರ ಟೆನ್ಷನ್ಗಳನ್ನ ನೀವು ನೋಡ್ತೀರಾ. ಮಕ್ಕಳಿಂದ ಟೆನ್ಷನ್, ನೋವು ಕ್ರಿಯೇಟ್ ಆಗ್ತಾ ಹೋಗುತ್ತೆ. 11ನೇ ಮನೆಯಲ್ಲಿ ರಾಹು ಗ್ರಹ. ಅದಕ್ಕಿಂತ ಮುಂಚೆ ಸಾಡೆ ಸಾತಿ ಬಗ್ಗೆ ನಾನು ಹೇಳಬೇಕು. ಸಾಡೆ ಸಾತಿಗೆ ಭಯಪಡೋದು ಏನು ಬೇಡ. ಹಲವಾರು ರಿಸರ್ಚ್ಗಳು, ಎಸ್ಪೆಷಲಿ ನನ್ನ ರಿಸರ್ಚ್ ಅಲ್ಲಿ ಶನಿ ಗ್ರಹ ಅಷ್ಟೊಂದಾಗಿ ಸಾಡೆ ಸಾತಿನ ತೊಂದರೆ ಆಗಲ್ಲ, ದಶೆಯಿಂದ ಮಾತ್ರ ತೊಂದರೆ ಆಗುತ್ತೆ. ಅದಕ್ಕೆ ಭಯ ಪಡುವಂತಾಗತ್ತೆ ಇಲ್ಲ. ಹನುಮಾನ್ ಚಾಲೀಸವನ್ನ ಕೇಳಿ ಅಥವಾ ಹೇಳಿ ಅದರ ಒಂದು ಪರಿಣಾಮ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು 11ನೇ ಮನೆ ಇರುವಂತಹ ರಾಹು ಗ್ರಹ ವ್ಯಾಪಾರಿಗಳಿಗೆ ಸಡನ್ ಲಾಭವನ್ನು ಕೊಡುವಂತದ್ದು, ಅನುಕೂಲ ಮಾಡಿಕೊಡುವಂತದ್ದು, ಹಣಕಾಸಿನ ಪ್ರೋಗ್ರೆಸ್, ಎಲ್ಲೋ ಹಣ ಕೊಟ್ಟಿದ್ದು ಬರುವಂತ ಸಾಧ್ಯತೆಗಳು ರಾಹು ಗ್ರಹದಿಂದ ಹೆಚ್ಚಾಗಿ ಇರುತ್ತೆ. ಜೊತೆಯಲ್ಲಿ ಪಂಚಮಾಧಿಪತಿ 4ನೇ ಮನೆಯಿಂದ ನಿಮ್ಮ ಮಕ್ಕಳು ಪ್ರಾಪರ್ಟಿನ ಖರೀದಿ ಮಾಡೋ ಸಾಧ್ಯತೆಗಳಿರುತ್ತೆ ಹೊರಗಡೆ. ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿದೆ, ಬಟ್ ಏಕಾಗ್ರತೆ ಸಮಸ್ಯೆ, ತಲೆನೋವು, ಮೈಗ್ರೇನ್ ತರದ ಸಮಸ್ಯೆಗಳು, ಟೆನ್ಷನ್ಗಳನ್ನ ನೀವು ಫೇಸ್ ಮಾಡಬೇಕಾಗತ್ತೆ. ಯಾರೋ ಒಬ್ಬ ಕೆಟ್ಟ ವ್ಯಕ್ತಿಯ ಪ್ರೀತಿಲಿ ಬೀಳೋ ಸಾಧ್ಯತೆ ಇರುತ್ತೆ ನಿಮ್ಗೆ. ಅವ್ರ ನೆಗೆಟಿವ್ ವ್ಯಕ್ತಿ, ಟಾಕ್ಸಿಕ್ ಪೀಪಲ್ ಅಂತ ಹೇಳ್ತಾರಲ್ಲ, ಅಂತ ವ್ಯಕ್ತಿಗಳ ಜೊತೆ ಪ್ರೀತಿ ಬಿದ್ದು ಅವರಿಂದ ನೋವು ಅನುಭವಿಸಿ ಟೆನ್ಷನ್ ಅನುಭವಿಸುವಂತ ಸಾಧ್ಯತೆ ಈ ಯಂಗರ್ ಜನರೇಷನ್ ವ್ಯಕ್ತಿಗಳಲ್ಲಿ ಮೇಷರಾಶಿಯಲ್ಲಿ ಜನಿಸಿದಂತವ್ರಿಗೆ ಇದೆ. ಅಂದ್ರೆ ವ್ಯಕ್ತಿಗಳಲ್ಲಿ ಪ್ರೀತಿಯಲ್ಲಿ ಬೀಳೋದು ತಪ್ಪಲ್ಲ, ಎಂತ ವ್ಯಕ್ತಿನ ಪ್ರೀತಿಸ್ತೀವಿ ಅನ್ನೋದು ಹೋಗುತ್ತೆ. ಅಂತಹ ಒಂದು ನೆಗೆಟಿವ್ ವ್ಯಕ್ತಿಯನ್ನ ಪ್ರೀತಿಸುವಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಯೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ. ಹಾಗೇನೆ
ಆ ಎರಡನೇ ಮನೆಯನ್ನ ನೋಡಿದ್ರೆ, ಸಪ್ತಮ ಭಾವ ನೋಡಿದ್ರೆ, ಅಷ್ಟಮ ಭಾವವನ್ನು ನೋಡಿದ್ರೆ, ಪ್ರಾಪರ್ಟಿನ ಮಾರಾಟಕ್ಕೆ ಇಟ್ಟಿದ್ರೆ ಖಂಡಿತ ಲಾಭ ಆಗುತ್ತೆ. ಹಣಕಾಸಿನ ದ್ರವ್ಯ ಲಾಭ ಖಂಡಿತವಾಗ್ಲೂ ಆಗುತ್ತೆ. ಸೊ ಇಷ್ಟು ವಿಚಾರಗಳು ಮೇಷರಾಶಿಗೆ ಸಂಬಂಧಪಟ್ಟಿದ್ದು ಆಗಸ್ಟ್ ತಿಂಗಳಿನಲ್ಲಿ. ಹಾಗೇನೆ ಎರಡನೇ ಮನೆ ಅಧಿಪತಿ ಬಂದು 6ನೇ ಮನೆಯಿಂದ ಸಾಲ ಹೆಚ್ಚಾಗ್ತಾ ಹೋಗುತ್ತೆ. ಸಾಲವನ್ನ ಜಾಸ್ತಿ ಮಾಡ್ಕೊಳ್ಳೋದು, ಹೊಸ ಸಾಲಗಳನ್ನ ಮಾಡುವಂಥದ್ದು, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಹಣ ಖರ್ಚು ಮಾಡಿ ಅದೇ ನಿಮಗೆ ಲಾಸ್ ಆಗುತ್ತೆ. ಹೆಣ್ಣು ಮಕ್ಕಳು ಖರ್ಚು ಮಾಡೋದಂದ್ರೆ ಒಂದು ಹುಡುಗಿ ನೋಡೋದಕ್ಕೆ ಅನಾವಶ್ಯಕ ಖರ್ಚಾಗತ್ತೆ. ಮ್ಯಾಟ್ರಿಮಲ್ ವೆಬ್ಸೈಟ್ಗಳಲ್ಲಿ ಹೆಣ್ಮಕ್ಳಿಗೆ ಹಣ ಕೊಟ್ರೆ ವಾಪಸ್ ಬರಲ್ಲ ಈ ಟೈಮ್ ಪೀರಿಯಡ್ ಅಲ್ಲಿ ಮೇಷರಾಶಿ ಅವರಿಗೆ. ಹೆಣ್ಣು ಮಕ್ಕಳಿಂದ ಟೆನ್ಷನ್ ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ. ಮತ್ತೆ ಉದ್ಯೋಗದಲ್ಲಿ ಮಾತ್ರ ವಿದೇಶ ಉದ್ಯೋಗಕ್ಕೆ ಟ್ರೈ ಮಾಡ್ತಿರೋದು ಒಳ್ಳೇದು. ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತೆ, ಉದ್ಯೋಗದಲ್ಲಿ ಉನ್ನತಿ ಸಿಗುತ್ತೆ, ಬಟ್ ಸ್ಥಳ ಬದಲಾವಣೆ ಆಗುತ್ತೆ. ಇಷ್ಟು ವಿಚಾರಗಳು ಮೇಷರಾಶಿಗೆ ಸಂಬಂಧಿಸಿದ್ದು.